ಹಲೋ ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ. ಈ ಅಧ್ಯಾಯದಲ್ಲಿ ನಾನು ಸರೋಜಿನಿ ನಾಯ್ಡು ಅವರು ಬರೆದ ಕೋರಮಂಡಲ್ ಫಿಶರ್ಸ್ ಈ ಪದ್ಯವನ್ನು ನಿಮಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ. ಈ ಅಧ್ಯಾಯದಲ್ಲಿ ನಾನು ಇದರ ನಿಮಗೆ ಸಮರಿಯನ್ನು ಹೇಳುತ್ತೇನೆ. ನೋಡಿ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸರೋಜಿನಿ ದೇವಿ ನಾಯ್ಡು ಅವರು ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು. ಅವರು ಹೈದರಾಬಾದಿನಲ್ಲಿ ಹುಟ್ಟಿದರು. ಸೊ ಅವರನ್ನು ಭಾರತದ ಕೋಗಿಲೆ ಎಂದು ಕೂಡ ಹೇಳುತ್ತಿದ್ದರು. ಈ ಪದ್ಯದಲ್ಲಿ ಸರೋಜಿನಿ ದೇವಿ ನಾಯ್ಡು ಅವರು ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ಮಕ್ಕಳಿಗೆ ಅಥವಾ ನಮ್ಮೆಲ್ಲರಿಗೂ ಕೊಡುತ್ತಿದ್ದಾರೆ. ಅದು ಏನೆಂದರೆ, ಜೀವನವು ಒಂದು ಹೋರಾಟ. ನಾವು ಹುಟ್ಟಿನಿಂದ ನಾವು ನಮ್ಮ ಪ್ರಾಣವಿರುವವರೆಗೂ ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಹೋರಾಡುತ್ತಲೇ ಇರಬೇಕು ಎನ್ನುವ ಮಾತನ್ನು ಕೂಡ ಹೇಳುತ್ತಾರೆ. ಕೋರಮಂಡಲ ಎಂದರೆ ಇದು ನಾನು ಸಾಂಕೇತಿಕ ರೂಪವಾಗಿ ಒಂದು ಚಿತ್ರವನ್ನು ಆದಷ್ಟರ ಮಟ್ಟಿಗೆ ಇಳಿಸಿದ್ದೇನೆ. ನೋಡಿ, ಕೋರಮಂಡಲ ಭಾರತ ನಕಾಶೆಯಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶದ ಕೋಸ್ಟಲ್ ರೀಜನ್ ಅಂತಂದರೆ ಸಮುದ್ರದ ತೀರವನ್ನು ಕೋರಮಂಡಲ ಎನ್ನುತ್ತಾರೆ. ನೋಡಿ, ಈ ಪ್ರದೇಶ ಇದನ್ನು ಕೋರಮಂಡಲ್ ಫಿಶರ್ಸ್ ಅಂದರೆ ಕೋರಮಂಡಲದ ಮೀನುಗಾರರು ಎಂದು ಈ ಪದ್ಯವು ಹೇಳುತ್ತಾರೆ. ನೋಡಿ, ಇದರಲ್ಲಿ ಇರುವ ಇಂಪಾರ್ಟೆಂಟ್ ಮೆಸೇಜ್ ಏನೆಂದರೆ ನಾವು ಹೋರಾಡಬೇಕು. ನೋಡಿ, ನಾನು ಇದರ ಚಿತ್ರವನ್ನು ಈ ಪದ್ಯದಲ್ಲಿ ಇರುವ ಸಾರದ ಬಗ್ಗೆ ಒಂದು ಚಿತ್ರವನ್ನು ಬಿಡಿಸಿದ್ದೇನೆ. ನೋಡಿ, ಇಲ್ಲಿ ಒಂದು ಮೀನುಗಾರರು ಏನು ಕೆಲಸಗಳನ್ನು ಮಾಡುತ್ತಾರೆ ಎಂದರೆ ಅವರ ಜೀವನವೇ ಸಮುದ್ರದ ಮೇಲೆ ನಿರ್ಭರವಾಗಿದೆ. ಸಮುದ್ರದಲ್ಲಿರುವ ಮೀನುಗಳೇ ಅವರ ಸಂಪತ್ತು ಅಥವಾ ಅವರ ಬಂಗಾರ. ಅದನ್ನು ಪಡೆಯಲು ಅವರು ದಿನ ಹಗಲು ರಾತ್ರಿ ಹೋರಾಡಬೇಕು. ನೋಡಿ, ಅದು ಅವರಿಗೆ ಆಹಾರವನ್ನು ಕೊಡುತ್ತದೆ. ಅದಕ್ಕಾಗಿ ಅವರು ತಮ್ಮ ಜೀವನವನ್ನು ಪಣವಿಟ್ಟು ಸಮುದ್ರದಲ್ಲಿ ಇಳಿಯುತ್ತಾರೆ. ನೋಡಿ, ಮುಂಜಾನೆ ಸಮಯದಲ್ಲಿ ಇನ್ನು ಸೂರ್ಯ ಉದಯದ ಮೊದಲೇ ಅವರು ಸಮುದ್ರಕ್ಕೆ ಇಳಿಯುತ್ತಾರೆ. ಹಾಗೆ ನೋಡಿ, ಅವರ ಒಡನಾಡಿಗಳು ಯಾರು ಎಂದರೆ ಸಮುದ್ರದ ಅಲೆಗಳು, ರಕ್ಕಸ ಅಲೆಗಳು ಹಾಗೂ ಪಕ್ಷಿಗಳು, ಈ ಆಕಾಶ, ಸೂರ್ಯ, ಚಂದ್ರ, ಸುತ್ತಲಿರುವ ಪರಿಸರವು ಹಾಗೂ ಇವೇ ಅವರ ಕಾಮ್ರೇಡ್ಸ್ ಅಂದರೆ ಇವೇ ಅವರ ಒಡನಾಡಿಗಳು. ಇಂತಹ ಒಡನಾಡಿಗಳ ಜೊತೆಗೆ ಅವರು ತಮ್ಮ ಜೀವನವನ್ನು ಕಳೆದು ಒಂದು ದಿನವನ್ನು ಕಳೆದು ಸಾಯಂಕಾಲ ಅಥವಾ ರಾತ್ರಿ ಆದ ಮೇಲೆ ಅವರು ಮನೆಗೆ ಮೀನುಗಳನ್ನು ಹೊತ್ತು ತಂದು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುತ್ತಾರೆ, ತಮ್ಮ ಮಕ್ಕಳ ಹೊಟ್ಟೆಯನ್ನು ಕೂಡ ತುಂಬುತ್ತಾರೆ. ನೋಡಿ, ಇದರಲ್ಲಿ ಕೋರಮಂಡಲದ ಫಿಶರ್ಸ್ ಅಂದರೆ ಅವರು ಕೋರಮಂಡಲದ ಮೀನುಗಾರರ ಅವರ ಹೋರಾಟವನ್ನು ಈ ಪದ್ಯದಲ್ಲಿ ಅವರು ಹೇಳಿದ್ದಾರೆ. ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಸ್ಟ್ರಗಲ್ ಅಂದರೆ ಹೋರಾಟವು ಇದೆ. ಜೀವನ ಒಂದು ಹೋರಾಟ. ಹೋಪ್ ಅಂದರೆ ವಿಶ್ವಾಸದಿಂದ ನೋಡಿ, ಸಮುದ್ರಕ್ಕೆ ಇಳಿಯುವಾಗ ತಮ್ಮ ಜೀವವನ್ನು ಕೈಯಲ್ಲಿ ಎಳೆದುಕೊಟ್ಟು ಹೋಗುತ್ತಾರೆ. ಯಾಕೆಂದರೆ ಯಾವ ಸಮಯದಲ್ಲೂ ಕೂಡ ಹಡಗು ಮುಳುಗಬಹುದು. ಯಾವುದಾದರೂ ಚಂಡಮಾರುತದ ಅಲೆಗೆ ಹಡಗು ಸಿಕ್ಕಿ ಅವರ ಪ್ರಾಣವು ಹೋಗಬಹುದು. ಆದರೆ ಅವರು ತಾವು ಹಿಂದಿರುಗಿ ಬರುತ್ತೇವೆ ಅನ್ನೋ ಒಂದು ವಿಶ್ವಾಸದಿಂದ ಅವರು ಸಮುದ್ರಕ್ಕೆ ಇಳಿಯುತ್ತಾರೆ. ಡಿಸಿಪ್ಲಿನ್ ಅಂದರೆ ನೋಡಿ, ಶಿಸ್ತು. ನೋಡಿ, ಅವರು ಮುಂಜಾನೆ ಸಮಯದಲ್ಲಿ ಅವರು ಏಳಬೇಕು, ಎದ್ದು ಅವರು ಸಮುದ್ರಕ್ಕೆ ಹೋಗಬೇಕು. ಬಿಸಿಲಾದ ಮೇಲೆ, ಸೂರ್ಯೋದಯವಾದ ಮೇಲೆ ಅಷ್ಟೊಂದು ಅವರಿಗೆ ಮೀನುಗಳು ಸಿಗುವುದಿಲ್ಲ ಹಾಗೂ ದೂರ ಕ್ರಮಿಸಲು ಆಗುವುದಿಲ್ಲ. ಅದಕ್ಕಾಗಿ ಅವರು ಒಂದು ಡಿಸಿಪ್ಲಿನ್ ಅಂದರೆ ಒಂದು ಶಿಸ್ತನ್ನು ಅವರು ಪಾಲಿಸಬೇಕಾಗುತ್ತದೆ. ಎಂಜಾಯ್ ಅಂದರೆ ಆನಂದ. ನೋಡಿ, ಅವರು ಜೀವನದ ಕಷ್ಟಗಳನ್ನು ತಮ್ಮ ಆನಂದದಿಂದ ಎದುರಿಸುತ್ತಾರೆ. ಆ ಅಲೆಗಳಲ್ಲಿ ಅವರು ಭಯಪಟ್ಟು ಕುಳಿತುಕೊಂಡರೆ ಅವರ ಜೀವನವು ಸಾಗುವುದಿಲ್ಲ. ಇದೇ ರೀತಿ ತಮ್ಮ ಜೀವನವು ಮೃತ್ಯುವ ಜೊತೆಗೆ ಹೋರಾಟವೇ ನಮ್ಮ ಜೀವನವೆಂದು ಗೊತ್ತಿದ್ದರೂ ಕೂಡ ದಿನಾಲು ಆನಂದದಿಂದ ಹೋರಾಡುತ್ತಾ, ವಿಶ್ವಾಸದಿಂದ ಹೋರಾಡುತ್ತಾ ಅವರು ಸಮುದ್ರದಲ್ಲಿ ಇಳಿಯುತ್ತಾರೆ. ನೋಡಿ, ಇನ್ನೊಂದು ಇದನ್ನು ಯಾವ ರೀತಿ ಮುಗಿಸಿದ್ದಾರೆ ಎಂದರೆ ಸರೋಜಿನಿ ನಾಯ್ಡು ಅವರು ಸೋಲ್ ಟು ಇನ್ಫಿನಿಟಿ ಅಂದರೆ ಆತ್ಮ ಪರಮಾತ್ಮ. ಅಂದರೆ ನಮ್ಮ ಜೀವನವು ಒಂದು ಆತ್ಮ, ನಮ್ಮ ಜೀವನದಲ್ಲಿ ಒಂದು ಆತ್ಮವಿದೆ. ನಾವು ಜೀವಂತವಿರುವವರೆಗೆ ನಮ್ಮ ಆತ್ಮವು ಪರಮಾತ್ಮನನ್ನು ಕೂಡುವ ತನಕ ನಾವು ಯಾವ ರೀತಿ ಮಾಡಬೇಕು ಅಂದರೆ ಸೋಲ್ ಟು ಇನ್ಫಿನಿಟಿ. ನಾವು ಪರಮಾತ್ಮನ ತನಕ ಹೋಗುವ ತನಕ ನಮ್ಮ ಜೀವನದ ಬವಣೆಗಳು ಮುಗಿಯುವುದಿಲ್ಲ, ನಮ್ಮ ಕಷ್ಟಗಳು ಮುಗಿಯುವುದಲ್ಲ. ಅದಕ್ಕಾಗಿ ನಾವು ನಿರಂತರವಾಗಿ ಆತ್ಮವಿಶ್ವಾಸದಿಂದ ಹಾಗೂ ಸಂತೋಷದಿಂದ, ಶಿಸ್ತಿನಿಂದ ಹೋರಾಟ, ಸ್ಟ್ರಗಲನ್ನು ಮಾಡಬೇಕು ಎನ್ನುವ ಮಾತನ್ನು ಇದರಲ್ಲಿ
ಸರೋಜಿನಿ ದೇವಿ ನಾಯ್ಡು ಅವರು ಹೇಳಿದ್ದಾರೆ. ನೋಡಿ, ಈ ಪದ್ಯವನ್ನು ನಾನು ಇಂಗ್ಲೀಷಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ಇದನ್ನು ನಾನು ನಿಮಗೆ ಈಗ ಈ ವಿಡಿಯೋದಲ್ಲಿ ಇದನ್ನು ಓದಿ ಹೇಳುತ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಟ್ರಾನ್ಸ್ಲೇಷನನ್ನು ಹೇಳುತ್ತೇನೆ. ನೋಡಿ, ಮೊದಲನೆಯ 4 ಲೈನು ಅಂದರೆ 8 ಲೈನುಗಳು ನಾನು ಸ್ಥಳ ಸಿಗದ ಅಡ್ಜಸ್ಟ್ ಆಗದ ಕಾರಣ 2 ಲೈನುಗಳನ್ನು ಒಂದೇ ಇದರಲ್ಲಿ ಲೈನಿನಲ್ಲಿ ಬರೆದಿದ್ದೇನೆ. ನೋಡಿ, ಮೊದಲನೆಯದಲ್ಲಿ ಅಂದರೆ ಶಿಸ್ತನ್ನು ನಾವು ಯಾವ ರೀತಿ ಮಾಡಬೇಕಂತಂತಂದರೆ, ನಾವು ಬೇಗನೆ ಎದ್ದು ನಾವು ಸಮುದ್ರದಲ್ಲಿ ಹೋಗಬೇಕು. ನಮ್ಮ ಜೀವನದ ಕಷ್ಟಗಳನ್ನು ಎದುರಿಸಲು ನಾವು ಆದಷ್ಟು ಮುಂಜಾನೆಯ ಸಮಯದಲ್ಲಿ ನಾವು ಏಳಬೇಕು. ಆಮೇಲೆ ಸೆಕೆಂಡ್ನಲ್ಲಿ ಏನಾಗುತ್ತದೆ ಅಂದರೆ ನಮ್ಮ ಸ್ಟ್ರಗಲ್ ಅಂತಂದರೆ ನಮ್ಮ ಹೋರಾಟವೂ ಇರುತ್ತದೆ. ಮೂರನೆಯದರಲ್ಲಿ ಏನಿದೆ ಅಂತಂದರೆ, ನಾವು ಸಾಯಂಕಾಲ ಮೀನುಗಳನ್ನು ಹಿಡಿದುಕೊಂಡು ಬಂದಾಗ ನಮಗೆ ಏನಾಗುತ್ತದೆ, ತುಂಬ ಸಂತೋಷವಾಗುತ್ತದೆ. ಆವಾಗ ನಮಗೆ ಸುತ್ತದ ಪರಿಸರವು, ಸಮುದ್ರದ ದಂಡೆಯು, ಉಸುಕು ತುಂಬ ಸುಂದರವಾಗಿ ಕಾಣಿಸುತ್ತದೆ. ಗಿಡ ಮರಗಳು, ಗುಂಪುಗಳು, ಚಂದ್ರ ಈ ರೀತಿ ತುಂಬ ಸುಂದರವಾಗಿ ಕಾಣಿಸುತ್ತದೆ. ಅದಾದ ಮೇಲೆ ಮತ್ತೆ ನಾವು ಮನೆಗೆ ಬರುವುದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮನೆಗೆ ಬಂದು ಮಲಗಿದ ಮೇಲೆ ಮತ್ತೆ ಮರುದಿನ ಮುಂಜಾನೆಗೆ ನಾವು ರೆಡಿಯಾಗಬೇಕು. ಲಾಸ್ಟ್ ಲೈನ್ನಲ್ಲಿ ಅವರು ಹೇಳ್ತಾರೆ, ರೋ ಬ್ರದರ್ಸ್ ರೋ, ಅಂದರೆ ನಮ್ಮ ಹಡಗಿನ ಹುಟ್ಟನ್ನು ನಾವು ಇನ್ನು ಮುಂದೆ ಸಾಗಬೇಕು ಹಾಗೂ ಮುಂದೆ ಸಾಗುತ್ತಲೇ ಹೋಗಬೇಕು. ಯಾವ ತನಕ ಅಂದರೆ ವೇರ್ ದ ಲೋ ಸ್ಕೈ ಮೇಟ್ಸ್ ವಿತ್ ದ ಸಿ. ನೋಡಿ, ಎಲ್ಲಿ ಆಕಾಶವು ಎಲ್ಲಿ ಮುಟ್ಟುತ್ತದೆ, ಸಮುದ್ರವು ಆಕಾಶವನ್ನು ಮುಟ್ಟುವ ತನಕ, ದಿಗಂತವನ್ನು ಮುಟ್ಟುವ ತನಕ, ಆಕಾಶವು ದಿಗಂತವನ್ನು, ಸಮುದ್ರವು ದಿಗಂತವನ್ನು ಮುಟ್ಟುವ ತನಕ ನಾವು ಏನು ಮಾಡಬೇಕು, ಆಕಾಶ ಮತ್ತು ಸಮುದ್ರಗಳು ಒಂದೇ ಲೆವೆಲ್ನಲ್ಲಿ ಬರುವ ತನಕ ನಾವು ಮುಂದೆ ಸಾಗುತ್ತಲೇ ಇರಬೇಕು ಎನ್ನುವ ಮಾತನ್ನು ಇಲ್ಲಿ ಅವರು ಹೇಳಿದ್ದಾರೆ. ನೋಡಿ, ಇಲ್ಲಿ ಚಿತ್ರವು ಯಾವ ರೀತಿ ಇದೆ. ಈ ರೀತಿ ಮೀನುಗಾರರು, ಅವರ ಬೋಟುಗಳು ಇವೆ, ಅವರ ಗಿಡ ಮರಗಳಿವೆ ಇದೆ, ಆ ರೀತಿ ಸಮುದ್ರದ ಅಲೆಗಳಿವೆ, ಇಲ್ಲಿ ಪಕ್ಷಿಗಳಿವೆ, ಇಲ್ಲಿ ಬಲೆಗಳಿವೆ, ಇಲ್ಲಿ ಜನರು ನೌಕೆಯನ್ನು ಬಲೆಗಳನ್ನು ಗುಂಪು ಕೂಡುತ್ತಿದ್ದಾರೆ. ಹಾಗೆ ಇಲ್ಲಿ ಸೂರ್ಯನು ಉದಯಿಸುತ್ತಿದ್ದಾನೆ. ಇಲ್ಲಿ ಒಂದು ಪಕ್ಷಿಯು ಮೀನುಗಳು ಹಾರುವ ದಾರಿಯನ್ನು ನಮಗೆ ತೋರಿಸುತ್ತದೆ. ಯಾಕೆಂದರೆ ಮೀನುಗಳು ಇರುವಲ್ಲಿ ಅದಕ್ಕೆ ಆಹಾರ ಬೇಕೆಂದು ಅದು ಅದರ ಕಡೆ ಹೋಗುತ್ತಾ ಇರುತ್ತದೆ. ಈ ರೀತಿಯಾಗಿ ಈ ಚಿತ್ರವೂ ಇದೆ. ಕೋರಮಂಡಲದ ಅರ್ಥವನ್ನು ನಾನು ನಿಮಗೆ ಹೇಳಿದ್ದೇನೆ. ಈಗ ನಾನು ನಿಮಗೆ ಪದ್ಯವನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳುತ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಲೈನ್ ಬೈ ಲೈನ್ ಅರ್ಥವನ್ನು ಹೇಳ್ತೇನೆ. ನೋಡಿ, ರೈಸ್ ಬ್ರದರ್ಸ್ ರೈಸ್, ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ನೋಡಿ, ಏಳಿ ಸಹೋದರರೇ ಏಳಿ, ಉದಯಿಸುತ್ತಿರುವ ಆಕಾಶವು ಮುಂಜಾನೆಯ ಬೆಳಕನ್ನು ನಮಸ್ಕರಿಸುತ್ತದೆ. ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಎ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ದ ನೈಟ್. ಮುಂಜಾನೆಯ ತೋಳಲ್ಲಿ ಗಾಳಿಯು ಹಾಯಾಗಿ ಮಲಗಿದೆ, ರಾತ್ರಿಯೆಲ್ಲ ಮಗು ಅತ್ತು ಕರೆದು ಈಗ ಸುಮ್ಮನಾಗಿರುವ ಹಾಗೆ. ಕಮ್, ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಮ್ ದ ಶೋರ್ ಆ್ಯಂಡ್ ಸೆಟ್ ಅವರ್ ಕೆಟಮರನ್ಸ್ ಫ್ರೀ. ಬನ್ನಿ, ನಮ್ಮ ಬಲೆಗಳನ್ನು ತಟದಿಂದ ತಂದು ಒಗ್ಗೂಡಿಸೋಣ ಮತ್ತು ನಮ್ಮ ನೌಕೆಗಳನ್ನು ಹರಿಬಿಡೋಣ. ಟು ಕ್ಯಾಪ್ಚರ್ ದ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್, ಫಾರ್ ವಿ ಆರ್ ದ ಸನ್ಸ್ ಆಫ್ ದ ಸೀ. ಸಮುದ್ರದ ಅಲೆಗಳು ಏರಿಳಿತದಲ್ಲಿ ಹಾರುತ್ತಿರುವ ಸಮೃದ್ಧಿಯನ್ನು ಹಿಡಿಯೋಣ, ಯಾಕೆಂದರೆ ನಾವು ಸಮುದ್ರದ ಮಕ್ಕಳಾಗಿರುವೆವು. ನೋ ಲಾಂಗರ್ ಡಿಲೇ, ಲೆಟ್ ಅಸ್ hasten away in the track of the seagull's call. ಇನ್ನು ತಡ ಮಾಡುವುದು ಬೇಡ, ಬೆಳ್ಳಕ್ಕಿ ಅಥವಾ ಸಮುದ್ರದ ಪಕ್ಷಿಯು ಕರೆಯುತ್ತಿರುವ ದಾರಿಯಲ್ಲಿ ನಾವು ಬೇಗನೆ ಸಾಗುವ. The sea is our mother, the cloud is our brother, the waves are our comrades all. ಸಮುದ್ರವು ನಮ್ಮ ತಾಯಿ, ಮೋಡಗಳು ನಮ್ಮ ಸಹೋದರರು, ಸಮುದ್ರದ ಅಲೆಗಳು ನಮ್ಮ ಒಡನಾಡಿಗಳು. What though we toss at the fall of the sun, where the hand of the sea god drives. ನೋಡಿ, ಒಂದು ವೇಳೆ ನಾವು ಕತ್ತಲಾಗುವ ಸಮಯದಲ್ಲಿ ಮುನ್ನಡೆದರೆ ಸಮುದ್ರ ದೇವನು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿಕೊಂಡು ಹೋಗುವನು.
He who holds the storm by the hair will hide in the breast our lives. ನೋಡಿ, ಅವನು ಅಂದರೆ ದೇವರು ಚಂಡಮಾರುತವನ್ನು ತನ್ನ ಶಿಕೆಯಿಂದ ಕಟ್ಟುತ್ತಾನೆ, ನಮ್ಮನ್ನು ಅವನ ಎದೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ, ಕಾಪಾಡುತ್ತಾನೆ. Sweet is the shade of the coconut glade and the saint of the mango grove. ತುಂಬಾ ಹಿತವಾಗಿದೆ ತೆಂಗಿನ ತೋಟದ ನೆರಳು ಮತ್ತು ಮಾವಿನ ತೋಪಿನ ಪರಿಮಳ. And sweet are the sands at the fall of the moon with the sound of the voices we love. ಮತ್ತು ಸಮುದ್ರದ ಮರಳಿನ ಮೇಲೆ ಚಂದ್ರನ ಪ್ರಕಾಶ ಹಾಗೂ ನಮಗಿಷ್ಟವಾಗಿರುವ ಮಧುರ ಧ್ವನಿಗಳಿಂದ ತುಂಬಾ ಸುಂದರವಾಗಿರುತ್ತದೆ. But sweeter, oh brothers, the kiss of the spray and the dance of the wild foam's glee. ಆದರೆ ಸಹೋದರರೇ, ತುಂಬಾ ಸೊಗಸಾಗಿರುವುದು ನಮ್ಮನ್ನು ಮುದ್ದಿಸುವ ಸಮುದ್ರದ ಅಲೆಗಳಿಂದ ಚಿಮುಕುವ ನೀರು ಹಾಗೂ ಉನ್ಮಾದದಿಂದ ಕಾಡು ನೃತ್ಯ ಮಾಡುತ್ತಿರುವ ಸಮುದ್ರದ ನೊರೆಯು. Row brothers row to the edge of the verge where the low sky mates with the sea. ನೌಕೆಯನ್ನು ಮುನ್ನುಗ್ಗಿಸಿ ಸಹೋದರರೇ, ಮುನ್ನುಗ್ಗಿಸಿ ದಿಗಂತದ ಅಂಚಿನವರೆಗೂ ನಡೆಯಿರಿ, ಆಕಾಶವು ಸಮುದ್ರವನ್ನು ಕೂಡುವ ತನಕ. ಈ ರೀತಿಯಾಗಿ ಸರೋಜಿನಿ ನಾಯ್ಡುವರು ಪದ್ಯವನ್ನು ಬರೆದಿದ್ದಾರೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಾನ್ಸ್ಲೇಷನನ್ನು ಹೇಳ್ತೇನೆ. ಥ್ಯಾಂಕ್ ಯು.